ಇಂದು ಕಲಬುರಗಿ ನಗರದ ಜಿಲ್ಲಾ ಜೈವಿಂ ಸೇನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ರಾಹುಲ್ ಉಪ್ಪಾರಿ ಅವರ ನೇತೃತ್ವದಲ್ಲಿ ಮಾನ್ಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಸುಮಾರು 7 ವರ್ಷಗಳಿಂದ ಪಿಎಫ್ ಇಎಸ್ಐ ಅನ್ನು ಕಟ್ಟದೇ ಇರುವ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಸಂಘಟನೆಯು ಇಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಭೇಟಿ ನೀಡಿ ಎಲ್ಲ ಯಾವುದು ಹಣವನ್ನು ಇನ್ನೂ ಪಾವತಿಸದೇ ಇರುವುದನ್ನು ಖಂಡಿಸಿ ನಮ್ಮ ಜೈವಿಂ ಸೇನೆಯು ಇಂದು ಹಣ ಪಾವತಿ ಮಾಡಬೇಕೆಂದು ಕೂಡಲೇ ಅವರ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ದಿನಾಂಕ 12/1/2017 ದಿನಾಂಕ 16/9/2024 ಮಹಾನಗರ ಪಾಲಿಕೆಯಲ್ಲಿ 5 ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪಿಎಫ್ ಮತ್ತು ಇಎಸ್ಐ 32,24,00,000 7 ವರ್ಷದ 1,200 ಜನದು ಇವ್ರು ಕಟ್ಟಬೇಕು. 5 ಜನ ಗುತ್ತಿಗೆದಾರರು ಇವ್ರದು ಏಜೆನ್ಸಿ ಕಪ್ಪು ಪಟ್ಟಿಯಲ್ಲಿ ಇಡಬೇಕು ಮತ್ತು ಇವರ ಆಸ್ತಿ ಪಾಸ್ತಿಯನ್ನು ಜಪ್ತಿ ಮಾಡಬೇಕು. ಆದ್ದರಿಂದ ನಮ್ಮದು ಆಲ್ರೆಡಿ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ. ಇವರು PF ESI ಕಟ್ಟಿಲ್ಲ ಅನ್ನೋ ದಾಖಲೆಗಳು ನಮ್ಮ ಹತ್ರಗಳು ಇವೆ. ಈ ಹಿಂದೆ ಪರಿಸರ ಅಭಿಯಂತರರು ಅವರು ಕೆಲವು ಕಾರ್ಮಿಕರನ್ನು ನಾವು ಹೋಗಿ ಭೇಟಿ ಹಾಕಿ ಅವ್ರಿಗೆ ಮಾತಾಡಿದಾಗ ಅವ್ರು ಏನಂತಾರ, ನಾವು ಕಾರ್ಮಿಕರನ್ನ ಕಳಿಸ್ಬೇಕು ಅಂತೇಳಿ ESI ಆಫೀಸ್ಗೆ ಹೋಗಿ ESI ಆಫೀಸ್ ಅಲ್ಲಿ ಅವರನ್ನು ಚೆನ್ನೈ ಕಾಪಿನ ತರಲ ಕಳಿಸ್ತಾರೆ. ಅದರಲ್ಲಿ ESI ಕಟ್ಟಿದ್ರಲ್ಲ ಇವ್ ಗುತ್ತಿಗೆದಾರರು, ಆ ESI ಕಟ್ಟಿಲ್ಲ. ಆದರೂ ಸಂಬಂಧಪಟ್ಟವರು ತನಿಖೆ ಮಾಡ್ಬೇಕಾಯ್ತು, ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಯ್ತು, ಏನೂ ಮಾಡಿಲ್ಲ. ಅದು ಈಗ ಲೋಕಾಯುಕ್ತರ ತನಿಖೆಯಲ್ಲಿ ಇದೆ, ನಮಗೂ ಕೂಡ ಕರೀತಾರೆ, ನಾವು ಬಂದು ಅದಕ್ಕೆ ಆನ್ಸರ್ ಮಾಡ್ತೀವಿ. ಈ ಕೂಡಲೇ ಇದನ್ನು ಇವರ ಆಸ್ತಿ ಪಾಸ್ತಿ ಜಪ್ತಿ ಮಾಡಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ PF ಮತ್ತು ESI 7 ವರ್ಷದಿಂದ 1,200 ಜನಕ್ಕೆ ಕಟ್ಟಿಲ್ಲ, ಅದು ಕಟ್ಟಿಸ್ಬೇಕಂತೇಳಿ ನಮ್ಮ ಜೈವಿಂ ಸೇನೆ ವತಿಯಿಂದ ಈ ಮೂಲಕ ತಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ.